ಹೇಳಿ ಬಾಮಕ್ಕ, ಫೋನ್ ಮಾಡಿದ್ರಲ್ಲ, ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ. ಏನು ವಿಷಯ? ಅಂದಂಗೆ ಚೆನ್ನಾಗಿದ್ದೀರಾ? ನಿಮ್ಮ ಯಜಮಾನ್ರು ನಿಮ್ಮ ಮಗಳೆಲ್ಲ ಚೆನ್ನಾಗಿದ್ದಾರಾ? ಪರಿ, ನಾವೆಲ್ಲರೂ ಚೆನ್ನಾಗಿದ್ದೀವಮ್ಮ. ನೀನು ಹೇಗಿದ್ಯಾ? ಅಂದಂಗೆ ಮಗು ಚೆನ್ನಾಗಿದ್ದಾಳಾ? ಹ್ಞೂ ಬಾಮಕ್ಕ, ಎಲ್ಲರೂ ಚೆನ್ನಾಗಿದ್ದೀವಿ. ಪಾಪು ಇವಾಗ ಸ್ಕೂಲಿಗೆ ಹೋಗಿರ್ತಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಓ, ಹೌದಾ? ಹ್ಞೂ. ಬಾಮಕ್ಕ, ಯಾಕೆ ನಿಮ್ಮ ಮುಖ ಇವತ್ತು ಒಂಥರ ಬಾಡ್ದಾಗಿದೆಯಲ್ಲ? ಏನಾದರೂ ಸಮಸ್ಯೆನಾ? ಹಾಗಿದ್ರೆ ಹೇಳ್ಕೊಳ್ಳಿ. ನಿಮ್ಗೆ ಹೇಳ್ಕೋಬೇಕು ಅಂತ ಅನಿಸಿದ್ರೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ಯಾವ ಬಾಯಲ್ಲಿ ಅಂತ ಹೇಳ್ಕೊಳ್ಳಿ ಪರಿ. ಅದೇನಾಗಿದೆ ಗೊತ್ತಾ? ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಜಗಳ ಮಾಡಿಕೊಂಡು ನನ್ನ ಮಗಳೀಗ ನನ್ನ ಮನೇಲಿದ್ದಾಳೆ ಬಂದು. ಅಯ್ಯೋ, ಜಗಳ ಮಾಡ್ಕೊಂಡಿದ್ದಾರಾ? ಅಂಥದ್ದವ್ರಿಬ್ರಿಗೂ ಏನಾಯಿತು? ಅವರಿಬ್ರು ಅಷ್ಟೊಂದು ಅನ್ಯೂಯವಾಗಿದ್ರಲ್ಲ, ಜಗಳ ಮಾಡೋಂಥ ವಿಚಾರ ಅವ್ರಿಬ್ಬರ ಮಧ್ಯೆ ಏನಾಯಿತು? ಏನಂತ ಹೇಳಿ ಪರಿ, ಆ ಮಗು ವಿಚಾರಕ್ಕೇನೆ ಅವರಿಬ್ಬರ ಮಧ್ಯೆ ಜಗಳ ಆಗಿರೋದು. ಮಗು ಅಂದರೆ ಯಾವ ಮಗು ಬಾಮಕ್ಕ ನೀವು ಹೇಳ್ತಾ ಇರೋದು? ನನ್ನ ಮಗಳು ಶಿವಾನಿ ವಿಷಿಕಾ? ಹಾಂ, ಆ ವಿಚಾರಕ್ಕೆ ಜಗಳ ಆಗಿರೋದು. ಅದೇನು ಅಂದರೆ ನಮ್ಮ ಅಳಿಯಂದ್ರಿಗೆ ಎಷ್ಟು ದಿನ ವಿಷಯ ಗೊತ್ತಿರಲಿಲ್ಲ. ಅನು ಏನು ಹೇಳಿದ್ಲು ಅಂದ್ರೆ ಅವ್ರ ಗಂಡನಿಗೆ ಮಗು ಹುಟ್ತಾನೆ ತೀರೋಗಿತ್ತು ಅಂತ ಹೇಳಿದರು. ಆದರೆ ಇಷ್ಟು ವರ್ಷ ಆದರೂ ಮತ್ತೆ ಒಳಗೆ ಮಗು ಆಗೇ ಇಲ್ಲ. ಚೆಕ್ ಮಾಡ್ಸೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಗೊತ್ತಾಯ್ತಂತೆ. ಅದು ಹೇಗೆ ಅಂದರೆ ಆ ಡಾಕ್ಟ್ರ್ ಇದ್ರಲ್ಲ, ಆ ಡಾಕ್ಟ್ರಿಂದ ಹೆಂಗೋ ವಿಷಯ ಗೊತ್ತಾಗಿದೆ ಅವ್ರಿಗೆ. ಹಾಗಾಗಿ ಅವ್ರ ಅಳಿಯಂದ್ರು ಮಗಳು ಜಗಳ ಮಾಡಿ, ಹೋಗು ಆ ಮಗು ಎಲ್ಲಿದೆ ಕರ್ಕೊಬರೋಗು, ಇಲ್ಲ ಅಂದರೆ ನಿನ್ನ ಮನೆಗೆ ಬರಲೇಬೇಡ, ನಾ ಇನ್ನೊಂದು ಮದುವೆ ಆಗ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ನಮ್ಮ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಓ ಪಾಪ, ಇಷ್ಟೆಲ್ಲ ಆಗಿದೆಯಾ? ಛೇ, ಇವಾಗ ಏನು ಮಾಡ್ತಾರಂತೆ? ಮಾಡೋದೇನು ಬಂತು ಪರಿ, ನಾನು ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ಅದೇನಂದರೆ ನಾನು ಕೇಳೋಕ್ಕೆ ಮನಸ್ಸು ಬರ್ತಾ ಇಲ್ಲ. ನಾನು ಕೇಳೋದು ತಪ್ಪೇ. ಅಮ್ಮ, ಅನು, ನೀನು ಯಾಕೆ ಇಲ್ಲಿಗೆ ಬರೋಕೋದೆ? ನಿನಗೆ ಈ ಜಾಗ ಹೆಂಗೆ ಗೊತ್ತಾಯಿತು? ನಾನು ಹಿಂದೆ ನನ್ನ ಫಾಲೋ ಮಾಡ್ಕೊಂಡು ಬಂದ್ಯಾ? ಅಲ್ಲ ಅಮ್ಮ, ನಾನು ಹಿಂಗೆ ಎಷ್ಟು ಸಾರಿ ಕೇಳಿಕೊಂಡೆ, ಅಮ್ಮ ಮಗು ಎಲ್ಲಿದೆ ಹೇಳು ಹೇಳು ಅಂತ. ಆದರೆ ಅಲ್ಲೆಲ್ಲೂ ಬಾಯಿ ಬಿದ್ದಿರೋ ನೀನು ಈಗ ಸ್ಟ್ರೈಟಾಗಿ ಇಲ್ಲಿಗೆ ಬಂದಿದ್ಯಾ? ಹೌದು, ನನಗೆ ಮೊದಲೇ ಅನುಮಾನ ಇತ್ತು ಆ ಮಗು ಎಲ್ಲೂ ಹೋಗಿರಲ್ಲ, ಇವ್ರ ಹತ್ರನೇ ಇರುತ್ತೆ ಅಂತ. ಆದ್ರೂ ಕನ್ಫರ್ಮ್ ಮಾಡ್ಕೊಳ್ಳೋ ಅಂತ ಸೈಲೆಂಟಾಗಿದ್ದೆ. ಅದಕ್ಕೆ ನಾನು ನಿಮ್ಮ ಮನೆ ಬಿಡೋದೇ ಕಾಯ್ತಾ ಇದ್ದೆ. ನನಗೆ ಖಂಡಿತ ಗೊತ್ತಿತ್ತು ನೀವಿವತ್ತು ಇಲ್ಲಿಗೆ ಬಂದೇ ಬರ್ತೀರಾ ಅಂತ. ಅದಕ್ಕೆ ನಾನು ನಿಮ್ಮ ಹಿಂದೆನೇ ಬಂದೆ, ನಿಮಗೆ ಗೊತ್ತಾಗ್ದಂಗೆ. ಸರಿ ನಡಿ, ನಾನು ಬರ್ತೀನಿ, ಹೋಗೋಣ ನಡಿ. ಇರಮ್ಮ ಇರು, ಯಾಕೆ ಶಾಸ್ತ್ರ ಪಡ್ತೀಯಾ? ನಾನು ಬಂದಿರೋ ಕೆಲಸ ಇಲ್ಲಿ ಮುಗಿಸ್ದೆ ಹೆಂಗೆ ಹೋಗ್ಲಿ ಹೇಳು? ಅನು, ನೀವೇನು ಹೇಳ್ತಾ ಇದ್ದೀರಾ? ನೋಡಿ ಪರಿಯವರೇ, ನಾನು ಸುತ್ತಿ ಬಳಸಿ ಎಲ್ಲ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಸ್ಟ್ರೇಟಾಗಿ ಕೇಳ್ತೀನಿ, ನಿಮ್ಮ ಮಾತಾಡೋ ಮಗುನ ಕೊಟ್ಬಿಡಿ. ಏನು? ನನ್ನ ಮಗುನ ನಿಮಗೆ ಕೊಡ್ಬೇಕಾ? ಯಾಕೆ? ನಾನೇ ಕೊಡಬೇಕು? ಅದು ನನ್ನ ಮಗು. ಇಲ್ಲ, ನಾನು ಯಾವುದೂ ಕೊಡೋದಿಲ್ಲ. ಅನು, ಬೇಡ ಕಣೆ, ಸ್ವಲ್ಪ ತಾಳ್ಮೆಯಿಂದ ಇರು, ಹಾಗೆಲ್ಲ ಮಾತಾಡಬೇಡ. ಅಮ್ಮ, ನೀ ಸುಮ್ಮನಿರು. ನೋಡಿ ಪರಿಯವರೇ, ನಿಮ್ಮ ಹತ್ರ ಇರೋ ಮಗು ನಂದು. ಅಮ್ಮ ನಿಮಗೆಲ್ಲ ಇಷ್ಟೊತ್ತು ಹೇಳಿದ್ದಾರೆ ಅಲ್ವಾ? ಆ ಮಗುವಿಂದಾಗಿ ನನ್ನ ಮತ್ತು ನನ್ನ ಗಂಡನ ಮಧ್ಯೆ ತುಂಬ ಜಗಳ ಆಗಿದೆ. ಅದಕ್ಕೋಸ್ಕರನೇ ದಯವಿಟ್ಟು ಆ ಮಗುನ ಕೊಟ್ಬಿಡಿ. ಬಾಮಕ್ಕ, ನೋಡಿ ನಿಮ್ಮ ಮಗಳು ಏನೇನೋ ಮಾತಾಡ್ತಾ ಇದ್ದಾಳೆ. ಅವಳಿಗೆ ನನ್ನ ಮಗು ಬೇಕಂತೆ ಹೇಳಿ. ನಾನು ಯಾರಿಗೂ ಕೊಡಲ್ಲ ನನ್ನ ಮಗುನ ಅಂತ ನೀವು ಹೇಳಿ, ಅವಳಿಗೆ ಅರ್ಥ ಮಾಡಿಸಿ. ನೋಡಿ ಪರಿಯವರೇ, ನನಗೇನು ಅರ್ಥ ಆಗೋದು ಬೇಡ, ನನಗೆ ಯಾರು ಅರ್ಥ ಮಾಡಿಸೋದೇ ಬೇಕಾಗಿಲ್ಲ. ನಾನು ನಿಮ್ಗೆ ಇಷ್ಟೇ ಕೇಳ್ತಾ ಇರೋದು, ಆ ಮಗು ನನಗೆ ಕೊಟ್ಬಿಡಿ ಅಷ್ಟೇ. ಬರೀ ಏನಿದು ಮನೆಯಲ್ಲಿ ಇಷ್ಟೊಂದು ಜನ? ಏನಿದು ಗಲಾಟೆ? ಏನಾಗ್ತಾ ಇದೆ ಇಲ್ಲಿ? ಇವರೆಲ್ಲಾನು ಇಲ್ಲಿಗೆ ಹೆಂಗೆ ಬಂದಿದ್ದಾರೆ? ರೀ ನೋಡ್ರಿ, ಇವ್ರಿಗೆ ನನ್ನ ಮಗಳು ಬೇಕಂತೆ, ನಾನು ಅವಳನ್ನ ಇವ್ರಿಗೆ ವಾಪಸ್ ಕೊಟ್ಬಿಡ್ಬೇಕಂತೆ. ಇವತ್ತು ಸ್ವಲ್ಪ ಹೇಳ್ರಿ. ಏನು, ಮಗುನ ವಾಪಸ್ ಕೊಟ್ಬಿಡ್ಬೇಕಂತ ಯಾರು ಹೇಳಿದ್ದು? ಹಾಂ, ಇವರಿಬ್ರಿಗೂ ತಲೆಗಿಲೆ ಕೆಟ್ಟಿದೆಯಾ ಹೆಂಗೆ? ಬೇಡ ಅಂದಾಗ ಮಗುನ ಕೊಡೋಕ್ಕೆ, ಬೇಕಂದಾಗ ತಗೊಂಡೋಗೋದಕ್ಕೆ ಅದೇನು ಮಗುನ ಗೊಂಬೆನಾ? ಹಾಂ, ನೋಡಿ ಬಾಮಕ್ಕ ಅವರೇ, ಆ ಮಗುನ ದಯವಿಟ್ಟು ವಾಪಸ್ ಕೇಳಬೇಡಿ. ಅವಳು ಕೊಡೋಕೆ ರೆಡಿಯಾಗಿದ್ರು, ನಾನು ರೆಡಿ ಇಲ್ಲ. ಆ ಮಗು ನಮ್ಮದು. ಹಾಗಾಗಿ ನಿಮಗೆ ಕೇಳೋ ರೈಟ್ಸ್ ಏನೂ ಇಲ್ಲ ಆ ಮಗುನ. ನೋಡಿ ಸರ್, ನೀವು ಹಂಗೆಲ್ಲ ಹೇಳೋಕ್ಕಾಗಲ್ಲ. ಆ ಮಗು ನಂದು. ಯಾಕೆಂದ್ರೆ ಆ ಮಗುವಿನ ತಾಯಿ ನಾನೇ. ನೀವು ಸ್ವಲ್ಪ ದಿನ ಸಾಕಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಬೇಕಾದರೆ ನೀವು ಆ ಪಾಪಗೆ ಎಷ್ಟು ದುಡ್ಡು ಖರ್ಚು ಮಾಡಿದೆವೋ ನಾನಷ್ಟು ನಿಮಗೆ ಕೊಟ್ಬಿಡ್ತೀನಿ.
ಮುಚ್ಚಮ್ಮ ಸಾಕು ಬಾಯಿ. ಈ ಥರ ಮಾತಾಡೋಕೆ ಹಿಂಗೆ ನಾಚಿಕೆ ಆಗಲ್ವಾ? ಒಂದು ತಾಯಿಯಾಗಿ ಆ ಮಗುನ ಬೇಡ ಅಂತ ಬಿಟ್ಟೋದಿಯಲ್ಲ, ಆವಾಗ ನಿಂಗೆ ಇದಿಲ್ಲ ಬುದ್ಧಿ. ಇವಾಗ ಬಂದಿದ್ಯಾ, ಮಗು ಬೇಕಂತ ಬಂದಿದ್ಯಲ್ಲ, ನಿನ್ಗೇನು ಹೇಳ್ಬೇಕು ನಾನು? ಸರ್ ನೀವು ಅದನ್ನೆಲ್ಲ ಮಾತಾಡೋ ಹಾಗಿಲ್ಲ, ಅದು ನನ್ನ ಇಷ್ಟ. ನನ್ನ ಮಗುನ ಕೊಟ್ಬಿಡಿ. ನಿಮ್ಗೆ ಯಾಕೆ ಬೇಕು ಇಷ್ಟೆಲ್ಲ ಮಾತು? ಒಂದು ವೇಳೆ ನೀವು ಮಗುನ ಕೊಡದೆ ಹೋದ್ರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತೆ. ಮಗುನ ಕಳ್ತನ ಮಾಡ್ಕೊ ಬಂದಿದ್ದೀರಾ ಅಂತ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ ನಾನು. ಹೌದಾ? ನೀನು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಸರಿ ಹೋಗು, ನಿನ್ನ ಕೈಲಿ ಏನಾಗುತ್ತೋ ಅದು ಮಾಡ್ಕೊ ಹೋಗು. ಅನು ಮುಚ್ಚೆ ಬಾಯಿ. ದೊಡ್ಡೋರು ಚಿಕ್ಕವರು ಅಂತ ಇಲ್ದೇನೆ ಏನದು ಮಾತಾಡ್ತಾರೋದು ನೀನು? ನೋಡಪ್ಪ ರಘು, ನೀನು ಆ ಥರ ಪಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ಅವಳಿಗೆ ಬುದ್ಧಿಗೆ ಹೇಳಿ, ಅವಳು ಮಾತಾಡ್ತಿದ್ದಾಳೆ. ಅಲ್ಲ ಬಾಮಕ್ಕವ್ರೆ, ನೀವು ಸ್ವಲ್ಪ ಯೋಚನೆ ಮಾಡಿ. ನಾನು ಇವಳಿಗೆ ಅವತ್ತೇ ಹೇಳಿದೆ ಆ ಮಗುನ ದತ್ತು ತಗೊಳ್ದಲ್ಲ ಬೇಡ ಕಣೆ ಅಂತ, ಆದರೆ ಇವಳು ನನ್ನ ಮಾತು ಕೇಳಿಲ್ಲ, ತಗೊಂಡ್ಬಿಟ್ಟಿದ್ದಾಳೆ. ಆದರೆ ಇವಾಗ ನಾವು ಆ ಮಗು ನಿಮ್ಗೆ ವಾಪಸ್ ಕೊಡೋ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಆ ಮಗುನ ನಾವು ನಮ್ಮ ಸ್ವಂತ ಮಗು ಅಂತ ಬೆಳೆಸ್ತಾ ಇದ್ದೀವಿ. ಹೀಗಿರುವಾಗ ಬಂದು ನೀವು ಕೇಳಿದ್ರೆ ಅವಳಿಗೆ ಹೇಗಾಗಬೇಡ ಹೇಳಿ? ನನಗೆ ಅರ್ಥ ಆಗುತ್ತೆ ರಘುವರೇ, ನನಗೆಲ್ಲ ಅರ್ಥ ಆಗ್ತಾ ಇದೆ. ಆದರೆ ಇವಾಗ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಇದೆ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದರೆ ನನ್ನ ಮಗಳಿಗೆ ಮತ್ತೆ ಮಗು ಆಗೋ ಯೋಗ ಕಳ್ಕೊಬಿಟ್ಟಿದ್ದಾಳೆ. ಆದರೆ ನಿಮ್ಮ ಹೆಂಡತಿಗೆ ಆಗಲ್ಲ, ಮುಂದೆ ಮಗು ಆದರೂ ಆಗ್ಬೋದಲ್ವಾ? ನೀವು ಹಂಗೆಲ್ಲ ಹೇಳೋಕೆ ಆಗೋದಿಲ್ಲ ಬಾಮಕ್ಕವ್ರೆ. ಅದು ನಾ ಪರಿ ಸಮಾಧಾನ ಮಾಡ್ಕೊ. ನೀನು ಇಷ್ಟು ನೊಂದ್ಕೋಬೇಡ ಕಣೆ. ನಾನು ಹಿಂಗೆ ಅವತ್ತು ಅದಕ್ಕೆ ಹೇಳಿದ್ದು, ನಂಗೆ ಗೊತ್ತು ಈ ಥರ ಎಲ್ಲ ಆಗ್ಬಿಡುತ್ತೇನೋ ಅಂತ, ಅದಕ್ಕೆ ಬೇಡ ಅಂತ ಹೇಳಿದ್ದು. ಈಗ ನನ್ನ ಮಾತು ಕೇಳಿದ್ಯಾ? ಈಗ ಅನ್ಭವಿಸ್ತೆ ನೋಡು. ರೀ, ನಾನು ಆ ಮಗುನ ಕೊಡಲ್ಲ ರೀ. ಅದು ನನ್ನ ಮಗು, ಅದು ನನ್ನದೇ ಮಗು. ಪರಿ, ನೀನು ಹಂಗೆಲ್ಲ ಹೇಳ್ಬೇಡ ಅಮ್ಮ. ಯಾಕೆಂದರೆ ಇವಾಗ ನನ್ನ ಮಗಳ ಜೀವನ ನಿನ್ನ ಕೈಯಲ್ಲೇ ಇದೆ. ನೀನೇ ಆಗಲ್ಲ ಅಂದ್ಬಿಟ್ರೆ ಅವಳ ಗತಿ ಏನು? ಸ್ವಲ್ಪ ಯೋಚನೆ ಮಾಡಿದ್ಯಾ? ಬಾಮಕ್ಕ, ನಾನೀಗ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ನಂಗೆ ನನ್ನ ಮಗಳಿಂದ ದೂರ ಮಾಡಬೇಡಿ. ಯಾಕೆಂದರೆ ನನಗೆ ಅವಳು ಬಿಟ್ಟರೆ ಜೀವನದಲ್ಲಿ ಏನೂ ಇಲ್ಲ. ನೋಡಿ, ನೀವೀಗೆಲ್ಲ ಹೇಳೋಗಿಲ್ಲ. ನನಗೆ ಆ ಮಗು ಬೇಕು ಅಷ್ಟೇ. ನೋಡಿ, ನಾನು ಒಳ್ಳೆ ಮಾತಿಂದ ಕೇಳ್ತಾ ಇದ್ದೀನಿ, ದಯವಿಟ್ಟು ಕೊಟ್ಬಿಡಿ. ಎಲ್ಲಿದೆ ಮಗು? ಕರೀರಿ. ಅಮ್ಮ, ಅಮ್ಮ, ನಾನು ಸ್ಕೂಲಿಂದ ಬಂದೆ. ಅಮ್ಮ, ಅಮ್ಮ, ಇವತ್ತು ನನ್ನ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ಅದು ನನ್ನ ಫ್ರೆಂಡ್ ಹತ್ರ ಒಂದು ಗೊಂಬೆ ಇತ್ತು. ಅದು ನನಗೂ ತುಂಬ ಇಷ್ಟ ಆಯಿತು. ಆದರೆ ಅವಳು ನನಗೆ ಕೊಡ್ತಾನೇ ಇಲ್ಲ. ಅದಕ್ಕೆ ಅಮ್ಮ ನೀನು ಹೇಳು ಅಪ್ಪಂಗೆ ಕೊಡ್ಸೋಕ್ಕೆ. ಅಮ್ಮ ಅಂದಂಗೆ ಇವರೆಲ್ಲ ಯಾರು? ನಮ್ಮ ಮನೆಗೆ ನೆಂಟ್ರಾ? ಅಮ್ಮ ಯಾಕೆ ಒಂಥರ ಇದೆಯಾ? ಅಮ್ಮ ಏನು ಅಳ್ತಾ ಇದೆಯಾ? ಏನಾಯ್ತಮ್ಮ? ಅದು ಮಗಳೇ, ನೀನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ಹೇಳು, ನೀನು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ ಕಂದ? ಅಮ್ಮ, ನಾನು ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ? ಇಲ್ಲಪ್ಪ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕೆ? ನೀನು ಯಾಕೆ ಈ ಥರ ಕೇಳ್ತಾ ಇದೆಯಾ? ಪುಟ್ಟಿ, ಇಲ್ಲಿ ಬಾ. ಇಲ್ಲಿ ಯಾರು ನೀವು? ಇಲ್ಲಿ ಬಾ, ನಾನು ಯಾರು ಅಂತ ನಿನ್ಗೆ ಹೇಳ್ತೀನಿ. ಪುಟ್ಟಿ, ನಿನ್ನ ಹೆಸರೇನು? ನನ್ನ ಹೆಸರು ಶಿವಾನಿ ಅಂತ. ಓ ಹೌದಾ? ನೋಡು, ಇಲ್ಲಿದ್ದಾರಲ್ಲ, ಇವರು ನಿನಗೆ ಅಮ್ಮ. ಇವ್ರು ನನ್ನ ಅಮ್ಮ ಅಲ್ಲ, ಅಲ್ಲಿ ಅವರು ನನ್ನಮ್ಮ. ಇವ್ರಿಗೆ ನನ್ನಮ್ಮ ಆಗ್ತಾರೆ ನೋಡಿ, ಇವರು ನನ್ನಮ್ಮ. ಅಮ್ಮ, ನೀನು ಏನು ಹೇಳ್ತಾ ಇದೀಯಾ? ಈ ಹುಡುಗಿನ ಕರ್ಬಿಟ್ಟು ನನ್ನನ್ನ ಅಮ್ಮ ಅಂತ ಹೇಳ್ತಾ ಇದೀಯಾ? ಹೇಯ್, ನಿಂಗೆ ತಲೆ ಕೆಟ್ಟಿದ್ಯೇನೆ? ಇಷ್ಟೊತ್ತು ಮಗು ಬೇಕು ಬೇಕು ಅಂತ ಇದ್ದವಳು ಇವಾಗ ಯಾಕೆ ಆ ಥರ ಹೇಳ್ತೀಯ ಅಂತಲ್ಲ? ನಿಂಗೆ ಮಗು ಬೇಡವಾ? ನನಗೆ ಮಗು ಬೇಕು. ಅದು ನನ್ನ ಮಗು ಬೇಕು, ಈ ಮಗು ಅಲ್ಲ. ಇದು ನನ್ನ ಮಗು ಅಲ್ಲ. ಅನು, ನಿಂದಾಗ ತುಂಬ ತೀರಾ ಅತಿ ಆಗ್ತಾ ಇದೆ. ಮಗು ಬೇಕು ಅಂತೀಯ, ಈ ಮಗು ಬೇಡ ಅಂತೀಯ. ನಿಂಗೆ ಏನಾಗಿದೆಯೇ? ಅಯ್ಯೋ ಅಮ್ಮ, ನನಗೇನು ಆಗಿಲ್ಲ. ಆಗಿರೋದ್ರೆ ನಿನ್ಗೇನೆ. ನಾನು ಏನು ಹೇಳಿದ್ದು? ನನ್ನ ಮಗು ಬೇಕು ಅಂತ. ಇದು ಯಾರ ಮಗು ನನಗೆ ಗೊತ್ತಿಲ್ಲ. ಅಮ್ಮ, ನಾನು ಹೇಳ್ತೇನೆ ನೋಡು, ನನಗೆ ಮತ್ತೆ ಆಟ ಆಡಿಸ್ಬೇಡ ನೀನು. ನೋಡು, ನೀನು ನನ್ನ ಮಗುನ ಎಲ್ಲಿ ಕೊಟ್ಟೆ ಅಂತ ಹೇಳು. ಯಾರಿಗೆ ಕೊಟ್ಟೆ ಅಂತ ಹೇಳಮ್ಮ. ಅಮ್ಮ, ನನಗಾಗಿದ್ದು ಗಂಡು ಮಗು ಅಮ್ಮ. ಇದು ಹೆಣ್ಣು ಪಾಪ ಅಲ್ವಾ? ಅನು, ನೀನು ಏನು ಹೇಳ್ತಾ ಇದೀಯಾ? ನಿನಗೆ ಗಂಡು ಪಾಪ ಆಗಿತ್ತಾ? ಹಾಗಾದ್ರೆ ಈ ಪಾಪು ಯಾರು? ನೀನು ಏನು ಹೇಳ್ತಿದ್ಯೆ? ನೀನೆಲ್ಲೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನೋಡು ಸರಿಯಾಗಿ. ಅಯ್ಯೋ ಅಮ್ಮ, ನಿಂಗೆ ತಲೆ ಕೆಟ್ಟಿದ್ಯಾ? ಹಂಗಂದ್ರೆ ನೀನು ಹಾಸ್ಪಿಟ್ಲಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಲ್ವಾ? ಓ ಹೌದಲ್ವಾ, ಅದೆಲ್ಲ ಪೇಪರ್ಸು ನನ್ನ ಹತ್ರನೇ ಇದೆ. ಅದನ್ನು ನೋಡಿ ತಾನೇ ನಿಮ್ಮ ಅಳಿಯಂದ್ರಿಗೆ ಡೌಟ್ ಬಂದಿದ್ದು.
ಅಮ್ಮ ಹೌದು, ನನಗಾಗಿರೋದು ಗಂಡು ಪಾಪು, ಈ ಹೆಣ್ಣು ಪಾಪು ಅಲ್ವಾ? ಬರೀ ಇವಳೇನು ಹೇಳ್ತಿದ್ದಾಳೆ, ನಿನಗೆ ಅರ್ಥ ಆಗ್ತಾ ಇದೆಯಾ? ನಾನು ನಿನ್ಗೆ ಕೊಟ್ಟಿದ್ದು ಇದೇ ಪಾಪು ಅಲ್ವಾ? ಹೌದು ಬಾಮಕ್ಕ, ನನ್ನ ಪಾಪು ಇದೇನೆ. ಹಾಗಾದ್ರೆ ನಿಮ್ಮ ಪಾಪು ಇದಲ್ವಾ? ಸರಿ ಹೋಗಿ ನನ್ನ ಪಾಪು ಬಿಟ್ಬಿಡಿ. ನಿಮ್ಮ ಪಾಪು ಹೇಳಿದ ನನಗೆ ಗೊತ್ತಿಲ್ಲ. ಸಾಕು ಮಾಡಿ ನಿಮ್ಮ ನಾಟಕ ಎಲ್ಲನೂ. ನನಗೆ ಅರ್ಥ ಆಗ್ತಾ ಇದೆ. ನನಗೆ ಗೊತ್ತಾಗ್ಬಿಡ್ತು ಅಂತ ಇಷ್ಟು ಜನ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನನ್ನ ಮಗುನ ಬಚ್ಚಿಟ್ಕೊಂಡ್ಬಿಟ್ಟು ಇದ್ಯಾವುದೋ ಮಗುನ ತಗೊಬಂದು ತೋರಿಸ್ಬಿಟ್ರೆ ಇವಳು ನಂಬ್ಕೊಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಾನು ಖಂಡಿತ ನಂಬೋದಿಲ್ಲ. ಮರ್ಯಾದೆಯಿಂದ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ನನ್ನ ಮಗು ನನಗೆ ಕೊಟ್ಟರೆ ಸರಿ. ಅಯ್ಯೋ, ಸ್ವಲ್ಪ ಬಾಯಿ ಮುಚ್ಕೊಂಡಿರೆ, ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಇವಳೊಬ್ಳಿಲಿ ಅಲ್ಲಾನು ನಿಧಾನಕ್ಕೆ ಯೋಚನೆ ಮಾಡು. ಅವತ್ತು ನಾನೇ ನನ್ನ ಕೈಯಾರ ಕೊಟ್ಟಿದ್ದು ಇದೇ ಮಗು ಕಣೆ. ನೀನು ನೋಡಿದ್ರೆ ಈ ಮಗು ಅಲ್ಲ ಅಂತ ಇದೆಯಲ್ಲ. ಅಯ್ಯೋ ಅಮ್ಮ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನಗಾಗಿದ್ದು ಗಂಡು ಪಾಪು, ಇದು ಹೆಣ್ಣು ಪಾಪು. ಸರಿ, ಒಂದು ಕೆಲಸ ಮಾಡು, ನಿನ್ಗೆ ನನ್ನ ಮೇಲೆ ಡೌಟ್ ಇದ್ರೆ ನನ್ನ ಜೊತೆ ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಅಲ್ಲಿ ಇನ್ನು ನನ್ನ ಹತ್ರ ಡಾಕ್ಯುಮೆಂಟ್ಸು ಅಲ್ಲೂ ಒಂದಿರುತ್ತಲ್ವಾ, ಅದು ನೋಡಿದಾಗ ನಿನ್ಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲೇನೋ ಒಂದು ಕನ್ಫ್ಯೂಷನ್ಸ್ ಖಂಡಿತ ಆಗಿದೆ. ಹಂಗಾಗಿ ಬನ್ನಿ, ನಿಮ್ಮ ಜೊತೆ ನಾನು ಬರ್ತೀನಿ. ಮಗಳೇ ಬಾ. ಅಮ್ಮ, ಅವರೆಲ್ಲ ಏನು ಮಾತಾಡ್ತಾ ಇದ್ರು? ಏನೋ ಗಂಡು ಪಾಪು ನಾನಲ್ಲ ಅಂತ. ಏನಮ್ಮ ಅದು? ಅಯ್ಯೋ ಕಂದಮ್ಮ, ಅದೆಲ್ಲ ಏನೂ ಇಲ್ಲ. ಅದು ಆ ಆಂಟಿ ಇದ್ರಲ್ಲ, ಆ ಆಂಟಿ ಹತ್ರನೂ ನಿಂತಾನೊಂದು ಪಾಪು ಇತ್ತಂತೆ. ಆ ಪಾಪು ಎಲ್ಲ ಕಳೆದೋಗಿದೆಯಂತೆ, ಅದಕ್ಕೆ ಹುಡ್ಕೋತಾ ಬಂದಿದ್ರು. ಹೌದಾ ಅಮ್ಮ? ಅಮ್ಮ, ಹಾಗಾದ್ರೆ ಅವ್ರ ಪಾಪು ಸಿಗದೆ ಹೋದ್ರೆ ನೀನು ನನ್ನ ಅವ್ರು ಕೊಟ್ಬಿಡ್ತೀಯಾ? ಇಲ್ಲಮ್ಮ, ಇಲ್ಲ, ಖಂಡಿತ ಇಲ್ಲ. ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋದಿಲ್ಲ. ಬೇಡ ಅಮ್ಮ, ನನ್ನನ್ನು ಯಾರಿಗೂ ಕೊಡಬೇಡ. ನಾನು ನಿನ್ನ ಬಿಟ್ಟು ಯಾವ ಜೊತೆನೂ ಹೋಗಲ್ಲ. ನನಗೆ ನೀನು ಬೇಕು. ಹೂ ಕಂದ, ನನಗೂ ಅಷ್ಟೇ ನೀನು ಬೇಕು. ಅಮ್ಮ ಸರಿ, ನನಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ಆಚೆ ಕಡೆ, ಹೋಗಿ ಆಟ ಆಡ್ತಾ ಇರ್ಲಾ? ಹ್ಞೂಮ್ಮ, ಹೋಗ್ಬಾ. ಅಲ್ಲ, ಇದೇನಾಗ್ತಾ ಇದೆ? ಹಾಸ್ಪಿಟ್ಲಲ್ಲಿ ಅನುಗಾಗಿದ್ದು ಗಂಡು ಪಾಪು ಆದರೆ ನನ್ನ ಕೈಗೆ ಹೆಣ್ಣು ಪಾಪು ಹೆಂಗೆ ಬಂತು? ಈ ಪಾಪು ಯಾರ್ದು? ಯಾರ್ದಾದ್ರೂ ಆಗಿರಲಿ, ನನಗೇನು. ಇನ್ಯಾರು ಬಂದು ನನ್ನ ಪಾಪನ ಕೊಡಿ ಅಂತ ಕೇಳಿದೆ ಸಾಕಪ್ಪ ನನಗೆ. ನಾನಂತೂ ನನ್ನ ಮಗುನ ಯಾರು ಕೇಳಿದ್ರು ನಾನು ಖಂಡಿತ ಕೊಡೋದಿಲ್ಲ. ಆ ದೇವರೇ ಬಂದು ಕೇಳಿದ್ರು ಸಹ ನಾನು ಕೊಡೋದಿಲ್ಲ.